ಈ ವರ್ಷದ ಆರಂಭದಲ್ಲಿ ತೆರೆಗೆ ಬಂದು ಥಿಯೇಟರ್ನಲ್ಲಿ ಫೇಲ್ ಆಗಿ OTTಯಲ್ಲಿ ಪಾಸ್ ಆದ ಸಿನಿಮಾ ಶಾಕಾಹಾರಿ. ಸಂದೀಪ್ ಸುಂಕದ ಅವರ ನಿರ್ದೇಶನದಲ್ಲಿ ರಂಗಾಯಣ ರಘು ಹಾಗೂ ಗೋಪಾಲಕೃಷ್ಣ ದೇಶಪಾಂಡೆ ಅವರ ಮುಖ್ಯ ಭೂಮಿಕೆಯಲ್ಲಿ ಬಂದ ಸಿನಿಮಾ ಶಾಕಾಹಾರಿ. ಆತ ಮಲೆನಾಡಿನ ಮೃಗವಧೆ ಎಂಬ ಸಣ್ಣ ಊರಿನಲ್ಲಿ ದುರ್ಗಪ್ರಸಾದ್ ಎಂಬ ಶುದ್ಧ ಶಾಕಾಹಾರಿ ಹೋಟೆಲ್ ನಡೆಸಿಕೊಂಡು ಬದುಕು ಕಟ್ಟಿಕೊಂಡಿರುವ ವ್ಯಕ್ತಿ. ಮೃಗವಧೆಯ ಪೊಲೀಸ್ ಠಾಣೆಯಲ್ಲಿ ಉತ್ತರ ಕರ್ನಾಟಕದ ಮಲ್ಲಿಕಾರ್ಜುನ್ SI ಆಗಿ ಕೆಲಸ ನಿರ್ವಹಿಸುತ್ತಿರುವಾತ. ಮಲೆನಾಡಿನ ವಾತಾವರಣ ಹಿಡಿಸದೆ ಮಲ್ಲಿಕಾರ್ಜುನ್ ಪತ್ನಿ ಊರಿಗೆ ಮರಳಿದ್ದಾಳೆ. ಮಲ್ಲಿಕಾರ್ಜುನನು ವರ್ಗಾವಣೆ ಬಯಸಿ ಅರ್ಜಿ ಹಾಕಿದ್ದಾನೆ. ಅರ್ಜಿಗೆ ಇನ್ನೇನು ಒಪ್ಪಿಗೆ ಸಿಗಬೇಕು ಎನ್ನುವಷ್ಟರಲ್ಲಿ ಠಾಣೆಯಲ್ಲಿ ಬಂದಿಯಾಗಿದ್ದ ಕೊಲೆ ಪ್ರಕರಣದ ಆರೋಪಿ ವಿಜಯ್ ತಪ್ಪಿಸಿಕೊಳ್ಳುತ್ತಾನೆ. ಸರ್, ವಿಜಯ್ ತಪ್ಪಿಸಿಕೊಂಡಿದ್ದಾನೆ ಸರ್. ತಾನಾಯಿತು ತನ್ನ ಕೆಲಸವಾಯಿತು ಎಂದುಕೊಂಡು ಆರಾಮವಾಗಿದ್ದ ಸುಬ್ಬಣ್ಣನ ಹೋಟೆಲ್ಗೆ ಗುಂಡೇಟಿನಿಂದ ಗಾಯಗೊಂಡ ವಿಜಯ್ ಬಿರಿಕೊಳ್ಳುತ್ತಾನೆ. ಮೇಲ್ನೋಟಕ್ಕೆ ಒಳ್ಳೆಯವನೆಂದು ಅನಿಸುವ ವಿಜಯನಿಗೆ ಸುಬ್ಬಣ್ಣ ತನ್ನ ಹೋಟೆಲ್ನಲ್ಲಿಯೇ ಪೊಲೀಸರ ಕಣ್ತಪ್ಪಿಸಿ ಆಶ್ರಯ ನೀಡುತ್ತಾನೆ. ನಂತರ ಸುಬ್ಬಣ್ಣ ಆತನ ಹಿನ್ನೆಲೆಯನ್ನು ಕೆದಕುತ್ತಾ ಹೋಗುತ್ತಾನೆ. ಅಲ್ಲಿಂದ ಕ್ರೈಮ್ ಕಥಾನಕವೊಂದು ಬಿಚ್ಚಿಕೊಳ್ಳುತ್ತಾ ಹೋಗುತ್ತದೆ. ಚಿತ್ರಕಥೆ ಮುಂದುವರಿದಂತೆ ಸುಬ್ಬಣ್ಣನ ಹೋಟೆಲ್ನ ಮೆನು ಕೂಡ ಬದಲಾಗುತ್ತದೆ. ಶಾಖ ಜಾಸ್ತಿಯಾಗುತ್ತದೆ. ಕೇವಲ ಇಡ್ಲಿ, ದೋಸೆ, ಕಾಫಿ, ಚಹಾ ಸಿಗುತ್ತಿದ್ದ ಶುದ್ಧ ಶಾಕಾಹಾರಿ ಹೋಟೆಲ್ನಲ್ಲಿ ಇಡ್ಲಿ, ದೋಸೆ, ಪುಳಿಯೋಗರೆ, ಕೇಸರಿಬಾತ್, ಬಾದಾಮಿ ಹಾಲು, ಕಷಾಯ ಸಿಗುವ ಸ್ಥಿತಿಯಂತರವೇ ಕಥೆಯ ವಿಸ್ತರಣೆ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಹೀಟ್ ಆಫ್ ದಿ ಮೂಮೆಂಟ್, ಅಂದರೆ ಘಟನೆಯೊಂದರ ಬೆನ್ನಲ್ಲೇ ಆವರಿಸುವ ಭಯ, ಆತುರದಿಂದ ಉದ್ಭವಿಸುವ ನಿರ್ಧಾರದಿಂದ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಬಹುದು ಎನ್ನುವುದು. ಇಂತಹ ಕೆಲ ಆಕಸ್ಮಿಕ ಘಟನೆಗಳೇ ಹೇಗೆ ಮುಗ್ಧನೊಬ್ಬನ ಬದುಕನ್ನು ತಿರುಗಿ ಹಾಕುತ್ತದೆಯೇ ಮತ್ತು ತನ್ನ ಅಸ್ತಿತ್ವಕ್ಕಾಗಿ ಆತ ಹೇಗೆ ಹೋರಾಡುತ್ತಾನೆ ಎಂಬುದು ಈ ಚಿತ್ರದ ಎಳೆ. ಇಲ್ಲಿ ಚಿತ್ರದ ಕಥೆಯನ್ನು ಹೇಳಲು ನಾವು ಇಷ್ಟಪಡುವುದಿಲ್ಲ, ಯಾಕೆಂದರೆ ಇದೊಂದು ಸಸ್ಪೆನ್ಸ್ ಕಮ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಒಂದು ಚೂರು ಹೇಳಿದರೂ ಇನ್ನೂ ಸಿನಿಮಾ ನೋಡದೇ ಇದ್ದರೆ ನಿಮ್ಮ ಸ್ವಾರಸ್ಯ ಹೋಗಬಹುದು ಎಂಬ ಕಾರಣಕ್ಕಾಗಿ. ಮಲೆನಾಡಿನ ಸುಂದರ ಪರಿಸರದಲ್ಲಿ ತೆರೆದುಕೊಳ್ಳುವ ಶಾಕಾಹಾರಿ ನಿಧಾನವಾಗಿ ನೋಡುಗರನ್ನು ಆವರಿಸಿಕೊಳ್ಳುತ್ತಾ ಹೋಗುತ್ತದೆ. ಅದಕ್ಕೆ ಕಾರಣ ಸಿನಿಮಾದ ಕಥೆಯಲ್ಲಿರುವ ಸತ್ವ. ಅಚಾತುರ್ಯ ಘಟನೆ, ಅದರ ಹಿಂದಿನ ನಿಗೂಢ ಹುಡುಕಾಟದ ಸುತ್ತ ಸಾಗುವ ಶಾಕಾಹಾರಿ ಅಲ್ಲಲ್ಲಿ ಅನಿರೀಕ್ಷಿತ ತಿರುವುಗಳನ್ನು ಪಡೆದುಕೊಂಡು ಕ್ಲೈಮ್ಯಾಕ್ಸ್ವರೆಗೂ ಕುತೂಹಲವನ್ನು ಉಳಿಸಿಕೊಂಡು ಹೋಗುತ್ತದೆ. ಹೊಸತನದ ಕಥೆಯನ್ನು ಪ್ರೇಕ್ಷಕರ ಮುಂದಿಡಬೇಕೆಂಬ ಚಿತ್ರತಂಡದ ಪ್ರಯತ್ನ ಇಲ್ಲಿ ಸಫಲವಾಗಿದೆ ಎನ್ನಬಹುದು. ಇನ್ನು ಇಡೀ ಸಿನಿಮಾವನ್ನು ತಮ್ಮ ಪಾತ್ರಗಳ ಮೇಲೆ ಕೊನೆಯವರೆಗೂ ಸಾಗಿಸಿದ ಕೀರ್ತಿ ನಟರಾದ ರಂಗಾಯಣ ರಘು ಹಾಗೂ ಗೋಪಾಲಕೃಷ್ಣ ದೇಶಪಾಂಡೆ ಅವರಿಗೆ ಸೇರುತ್ತದೆ. ಅಡುಗೆ ಭಟ್ಟ ಸುಬ್ಬನಾಗಿ ರಂಗಾಯಣ ರಘು ಅವರದು ಮನೋಜ್ಞ ಅಭಿನಯ. 50ರ ಆಸುಪಾಸಿನಲ್ಲಿ ಇರುವ ಸುಬ್ಬಣ್ಣನಿಗೆ ಪ್ರೀತಿ ಚಿಗುರಿದರೆ ಏನಾಗಬಹುದು ಎಂಬ ಸಣ್ಣ ಎಳೆ ಕೂಡ ಈ ಚಿತ್ರದಲ್ಲಿದೆ. ಈ ಸಿನಿಮಾದಲ್ಲಿ ರಂಗಾಯಣ ರಘು ಅವರೇ ಹೀರೋ. ಹಾಗಂತ ಇದು ನಟಿಯ ಜೊತೆ ಡ್ಯುಯೆಟ್ ಆಡುವ ಪಾತ್ರವಲ್ಲ. ಸುಬ್ಬಣ್ಣನ ಪ್ರೇಮದ ಕಹಾನಿ ಬಹಳ ಭಿನ್ನವಾಗಿದೆ. ಕತೆ ಅಂತ್ಯವಾದಾಗ ಆ ಕಹಾನಿ ಎಲ್ಲರನ್ನೂ ಕಾಡುತ್ತದೆ. ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಗೋಪಾಲಕೃಷ್ಣ ದೇಶಪಾಂಡೆ ಅವರದ್ದು ಮನಮುಟ್ಟುವ ಅಭಿನಯ. ಈ ಹಿಂದೆ ಗರುಡಗಮನ ವೃಷಭ ವಾಹನದಲ್ಲೂ ಬ್ರಹ್ಮಯ್ಯ ಎನ್ನುವ ಪೊಲೀಸ್ ಪಾತ್ರದಲ್ಲಿ ಇವರು ಅಭಿನಯಿಸಿದ್ದರು. ಆ ಪಾತ್ರಕ್ಕೂ ಈ ಚಿತ್ರದ ಪಾತ್ರಕ್ಕೂ ತುಂಬ ಸಾಮ್ಯತೆ ಇದೆ. ಅಲ್ಲಿಯೂ ಹೆಂಡತಿಗಾಗಿ ವರ್ಗಾವಣೆಯನ್ನು ಬಯಸುವ ಹಾಗೂ ತನ್ನ ಮೇಲಿನವರ ಆಜ್ಞೆಯನ್ನು ಮೀರದಂತಹ ಅಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್. ಇಲ್ಲಿಯೂ ಕೂಡ ಅದೇ ರೀತಿಯ ಸನ್ನಿವೇಶ ಮತ್ತು ಹಿನ್ನೆಲೆ ಈ ಪಾತ್ರಕ್ಕೆ ಇದೆ. ಇದನ್ನು ನಿರ್ದೇಶಕರಿಗೆ ತಪ್ಪಿಸಬಹುದಿತ್ತು ಎಂಬುದು ನಮ್ಮ ಅಭಿಪ್ರಾಯ. ಮಿಕ್ಕಂತೆ ಗೋಪಾಲಕೃಷ್ಣ ದೇಶಪಾಂಡೆ ಅಭಿನಯದ ಬಗ್ಗೆ ಎರಡು ಮಾತಿಲ್ಲ. ನವ ಪ್ರತಿಭೆಗಳಾದ ವಿನಯ್, ನಿಧಿ ಹೆಗ್ಡೆ ಮೊದಲ ಪ್ರಯತ್ನದಲ್ಲಿ ಗಮನ ಸೆಳೆದರೆ, ಸುಜಯ್ ಶಾಸ್ತ್ರಿ ಅಲ್ಲಲ್ಲಿ ಪ್ರೇಕ್ಷಕರಿಗೆ ನಗು ತರಿಸುತ್ತಾರೆ. ಉಳಿದಂತೆ ಇತರ ಕಲಾವಿದರದ್ದು ಪಾತ್ರಕ್ಕೆ ತಕ್ಕದಾದ ಅಚ್ಚುಕಟ್ಟಾದ ಅಭಿನಯ. ಕಲ್ಲು ಪುಡಿಯಾದರೆ ಮಣ್ಣಾಗುತ್ತದೆ, ಮನಸ್ಸು ಪುಡಿಯಾದರೆ ಕಲ್ಲಾಗುತ್ತೆ. ಒಬ್ಬ ವಿಲನ್ ಕತೆ ಹೇಳಿದ್ದಾನೆ ಅಂದರೆ ಆ ಕತೆಗೆ ಅವನೇ ಹೀರೋ ಆಗಿರುತ್ತಾನೆ ಎಂಬಂತಹ ಮೊನಚಾದ ಡೈಲಾಗ್ಗಳು ಶಾಕಾಹಾರಿ ಸಿನಿಮಾದಲ್ಲಿದೆ. ಚಿತ್ರದ ಶೀರ್ಷಿಕೆ ಮತ್ತು ಅದರ ಡಿಸೈನ್ ಯಾಕೆ ಹೀಗೆ ಎನ್ನುವುದು ಚಿತ್ರದ ಕೊನೆಯಲ್ಲಿ ಗೊತ್ತಾಗುತ್ತದೆ. ಅದರ ಜಾಣ್ಮೆಗೆ ನಿರ್ದೇಶಕರಿಗೆ ಮೆಚ್ಚುಗೆ ಸೂಚಿಸಲೇಬೇಕು. ನಿರ್ದೇಶಕ ಸಂದೀಪ್ ಸುಂಕದಿಗೆ ಇದು ಮೊದಲ ಸಿನಿಮಾ. ಶಾಕಾಹಾರಿ ಸಿನಿಮಾ ನೋಡಿದವರಿಗೆ ಈ ಮಾತು ಸುಳ್ಳು ಎನಿಸಬಹುದು. ಅಷ್ಟೊಂದು ಅಚ್ಚುಕಟ್ಟಾಗಿ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ ಸಂದೀಪ್. ಕತೆ ಏನನ್ನು ಕೇಳುತ್ತದೋ ಅದನ್ನಷ್ಟೇ ನೀಡಿದ್ದಾರೆ ಸಂದೀಪ್. ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾವಾಗಿದ್ದರೂ ಅದರ ಜೊತೆಗೆ ಮಲೆನಾಡಿನ ತೀರ್ಥಹಳ್ಳಿನ ಸುತ್ತಮುತ್ತ ಸೊಗಡನ್ನು ಕಥೆಯೊಳಗೆ ಹದವಾಗಿ ಬೆರೆಸಿದ್ದಾರೆ.
ಈ ಚಿತ್ರ ಕಳೆದ ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಆಗಿತ್ತು. ಥಿಯೇಟರ್ನಲ್ಲಿ ಈ ಸಿನಿಮಾ ಗೆಲ್ಲಲಿಲ್ಲ. ಅದಕ್ಕೆ ಕಾರಣವೂ ಇದೆ. ಕಳೆದ ಫೆಬ್ರವರಿಯಲ್ಲಿ ರಿಲೀಸ್ ಆದ ಸಿನಿಮಾಗಳ ಸಂಖ್ಯೆ 27. ಶಾಕಾಹಾರಿ ರಿಲೀಸ್ ಆದ ವಾರ ರಿಲೀಸ್ ಆದ ಚಿತ್ರಗಳ ಸಂಖ್ಯೆ 9. ಇಷ್ಟು ಸಿನಿಮಾಗಳು ಒಂದೇ ವಾರ ರಿಲೀಸ್ ಆದರೆ ಪ್ರೇಕ್ಷಕ ಯಾವ ಸಿನಿಮಾಕ್ಕೆ ಅಂತ ಹೋಗುತ್ತಾನೆ ನೀವೇ ಹೇಳಿ. ಅದೇನೇ ಇರಲಿ, ಈಗ ಶಾಕಾಹಾರಿ ಸಿನಿಮಾ ಅಮೆಜಾನ್ ಪ್ರೈಮ್ನಲ್ಲಿ ಲಭ್ಯವಿದೆ. ದಯವಿಟ್ಟು ಈ ಸಿನಿಮಾವನ್ನು ನೋಡಿ.